ಅಗ್ನಿ ಪಂಚಭೂತಗಳಲ್ಲಿ ಮೂರನೆಯವನು. ತೇಜಸ್ಸಿಗೂ ಅಧಿಪತಿಯಾದಂಥವನು ಅಗ್ನಿ. ಋಗ್ವೇದದಲ್ಲಿ ಮೊದಲನೆಯ ದೇವತೆ. ಋಗ್ವೇದದ ಪ್ರಕಾರ ಪೃಷ್ಠ ಮತ್ತು ಹಬ್ದ ದೇವತೆಗಳು ಅಂದರೆ ಸ್ವರ್ಗ ಮತ್ತು ಭೂಮಿಗಳ ಮಗ ಅಗ್ನಿ. ಆದರೆ ಪುರಾಣದ ಪ್ರಕಾರ ವೈಶ್ವಾನರನೆಂಬ ಬ್ರಾಹ್ಮಣನು ಶಿವನ ಅನುಗ್ರಹದಿಂದ ತನ್ನ ಹೆಂಡತಿಯಾದ ಶುಚಿಷ್ಮತಿಯಲ್ಲಿ ಒಬ್ಬ ಮಗನನ್ನು ಪಡೆಯುತ್ತಾನೆ. ಆ ಹುಡುಗನಿಗೆ ಬಾಲಾರಿಷ್ಟ ದೋಷವಿದೆ ಎನ್ನುವುದು ನಾರದರ ಮುಖಾಂತರ ತಿಳಿಯುತ್ತದೆ. ಈ ದೋಷ ಪರಿಹಾರಕ್ಕಾಗಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡುತ್ತಿದ್ದ. ಆಗ ಇಂದ್ರನು ಅಲ್ಲಿಗೆ ಬಂದು ಇವನಿಗೆ ಬೇಕಾದ ವರವನ್ನು ಕೊಡುವೆ, ಕೇಳಿಕೋ ಎನ್ನುತ್ತಾನೆ. ಆದರೆ ಆ ಹುಡುಗನು ಇಂದ್ರನನ್ನು ಕುರಿತು ಅಸಡ್ಡೆಯಿಂದ ಮಾತನಾಡುತ್ತಾನೆ. ಆಗ ಆ ಹುಡುಗನಿಗೆ ಇಂದ್ರನು ಸಿಟ್ಟಿನಿಂದ ವಜ್ರಾಯುಧದಿಂದ ಹೊಡೆಯುತ್ತಾನೆ. ಅದೇ ಸಮಯಕ್ಕೆ ಶಿವನು ಪ್ರತ್ಯಕ್ಷನಾಗಿ ಅವನಿಗೆ ಮರಣ ಭಯವನ್ನು ತೊಲಗಿಸಿ ದೇವತ್ವವನ್ನು ಕೊಟ್ಟು ಅಗ್ನಿಲೋಕದ ಅಧಿಪತ್ಯವನ್ನು ದಿಕ್ಪಾಲಕತ್ವವನ್ನು ಅನುಗ್ರಹಿಸುತ್ತಾನೆ. ಅಗ್ನಿಯು ಇಕ್ಷ್ವಾಕು ವಂಶದ ದುರ್ಯೋಧನನೆಂಬ ಅರಸನ ಮಗಳಾದ ಸುದರ್ಶನೆಯನ್ನು ಮದುವೆಯಾಗಿ ಸುದರ್ಶನ ಎಂಬ ಮಗನನ್ನು ಪಡೆಯುತ್ತಾನೆ. ಹಾಗೆಯೇ ದಕ್ಷಬ್ರಹ್ಮನ ಕುಮಾರಿಯಾದ ಸ್ವಾಹ ಎಂಬುವಳನ್ನು ಸಹ ಮದುವೆಯಾಗುತ್ತಾನೆ. ಮತ್ತೊಬ್ಬಳು ಸ್ವಾದ ಎಂಬ ಹೆಂಡತಿಯೂ ಸಹ ಇರುತ್ತಾಳೆ. ಇವನಿಗೆ ಟಗರು ವಾಹನ. ನಿಷಧ, ನೀಲಧ್ವಜ, ಮರುತ್ತ, ಶ್ವೇತಕ ಎಂಬುವವರು ಈತನ ಮಕ್ಕಳಾಗಿರುತ್ತಾರೆ. ಇನ್ನು ಋಷಿಮುನಿಗಳು ಅಗ್ನಿಯ ಸ್ವರೂಪವನ್ನು ಈ ರೀತಿ ಹೇಳಿದ್ದಾರೆ. ತರುಣಾರ್ಕ ಪ್ರಭಾರೂಪಂ ಅತಿರಕ್ತೋ ದಯಾಂಬರಂ ಅಜವಾಹನ ಸಮಾರೂಢಂ ಸರ್ವದೇವಾತ್ಮರೂಪಿಣಂ ಏಕಂ ವೈ ಹೃದಯಂ ಚೈವ ತ್ರಿಪಾದಂಚ ಶಿರದ್ವಯಂ ಚತುಶೃಂಗ ತ್ರಿನೇತ್ರಂಚ ಸಪ್ತಜಿಹ್ವಾದ್ವಿನಾಶಿಕಂ ಸಪ್ತ ಹಸ್ತಾಂ ಅವ್ಯವಾಹಂ ಸರ್ವಾಭರಣಭೂಷಿತಂ ಅಗ್ನಿಂ ಕಿಂಶಕ ಪುಷ್ಪಾಭಂ ಸ್ವರ್ಣವರ್ಣಂ ವಿಹೋಚ್ಯತೆ. ಅಂದರೆ ಕೆಂಪು ಸೂರ್ಯನಂತೆ ಕಂಗೊಳಿಸುತ್ತಾ ಕೆಂಪು ವಸ್ತ್ರವನ್ನು ಧರಿಸಿದನಾಗಿ ಕುರಿಯನ್ನು ವಾಹನವನ್ನಾಗಿ ಮಾಡಿಕೊಂಡು ಸರ್ವದೇವತೆಗಳ ಆತ್ಮರೂಪನಾಗಿ ಒಂದೇ ಮನಸ್ಸುಳ್ಳವನಾಗಿ 3 ಕಾಲುಗಳುಳ್ಳವನು, 2 ತಲೆ, 4 ಕೊಂಬುಗಳು, 3 ಕಣ್ಣುಗಳು, 7 ನಾಲಿಗೆಗಳು, 2 ಮೂಗು, 7 ಕೈಗಳನ್ನು ಹೊಂದಿದವನಾಗಿಯೂ ಎಲ್ಲ ವಿಧವಾದ ಆಭರಣಗಳಿಂದ ಅಲಂಕೃತನಾಗಿರುವವನು ಅವ್ಯವಾಟ್ ಎಂಬ ಹೆಸರಿನಿಂದ ಕಂಗೊಳಿಸುತ್ತಾ ಇರುವಂಥವನೇ ಅಗ್ನಿ ಎಂದು ನಮ್ಮ ಪುರಾತನ ಋಷಿಮುನಿಗಳು ಉಲ್ಲೇಖಿಸಿದ್ದಾರೆ. ಅಗ್ನಿಗೆ 7 ನಾಲಿಗೆಗಳಿದ್ದಾವೆ. ಪಶ್ಚಿಮ, ಮಧ್ಯ, ಉತ್ತರ, ದಕ್ಷಿಣ, ಪೂರ್ವ, ಆಗ್ನೇಯ ಮತ್ತು ಈಶಾನ್ಯ ದಿಕ್ಕುಗಳಲ್ಲಿ ಕ್ರಮವಾಗಿ ಹಿರಣ್ಯ, ಕನಕ, ರಕ್ತ, ಕೃಷ್ಣ, ಸುಪ್ರಭ, ಅತಿರಿಕ್ತ, ಬಹುರೂಪ ಎಂಬ ಹೆಸರುಗಳಿಂದ ಇರುವಂತಹ ನಾಲಿಗೆಗಳಲ್ಲಿ ವಿವಾಹಕ್ಕೆ ಪಶ್ಚಿಮ ನಾಲಿಗೆಯಲ್ಲಿಯೂ, ಜಾತಕರ್ಮಕ್ಕೆ ಮಧ್ಯ ನಾಲಿಗೆಯಲ್ಲಿಯೂ, ಉಪನಯನಕ್ಕೆ ಉತ್ತರ ನಾಲಿಗೆಯಲ್ಲಿಯೂ, ಪಿತೃಕರ್ಮಕ್ಕೆ ದಕ್ಷಿಣ ನಾಲಿಗೆಯಲ್ಲಿಯೂ, ಸರ್ವಕರ್ಮಕ್ಕೂ ಪೂರ್ವ ನಾಲಿಗೆಯಲ್ಲಿಯೂ, ಅಭಿಚಾರ ಕ್ರಿಯೆಗಳಿಗೆ ಆಗ್ನೇಯ ನಾಲಿಗೆಯಲ್ಲಿಯೂ, ಶಾಂತಿ ಕರ್ಮಗಳಲ್ಲಿ ಈಶಾನ್ಯ ನಾಲಿಗೆಯಲ್ಲಿಯೂ ಹೋಮವನ್ನು ಮಾಡಬೇಕೆಂದು ಋಷಿಮುನಿಗಳು ವಿಧಿಸಿದ್ದಾರೆ.